ಹಲೋ ಗಾಯ್ಸ್, ನನ್ನ ಹೆಸರು ಟ್ರಿಕ್ಸ್ ಮಾಡ್ಕೊಳ್ಳಿ. ಬ್ರ್ಯಾಂಡ್ ನ್ಯೂ ಆಫ್ ಟ್ರಿಕ್ಸ್ ಮೆಂಬರ್ಸ್. ಈ ವಿಡಿಯೋದಲ್ಲಿ ನಾವು ಮಾಡಿದ್ದೀವಿ ಮೈನ್ಕ್ರಾಫ್ಟ್ ಬಿಲ್ಡ್ ಬ್ಯಾಟಲ್ ವಿತ್ ಮನೆಯಲ್ಲಿ ಆಸ್ಟ್ರೋ ಗೇಮರ್. ನನ್ನ ಒಬ್ಬ ಯೂಟ್ಯೂಬರ್ ಫ್ರೆಂಡ್. ಆದರೆ ನಿಮ್ಗೋಸ್ಕರ ಆಸ್ಟ್ರೋ ಗೇಮರ್ ಎಲ್ಲಿ ಅಂತ ಅದೇ ಟ್ವಿಸ್ಟ್. ಆ್ಯಕ್ಚುಲಿ ನಾವಿಬ್ಬರು ಬೇರೆ ಬೇರೆ ವರ್ಲ್ಡಲ್ಲಿ ವಿಡಿಯೋ ಮಾಡಿ ನಮ್ಮ ಬಿಲ್ಡ್ಸಿಂದ ಅದನ್ನು ಒಬ್ರಿಗೊಬ್ರು ಡಿ ಎಮ್ ಮಾಡ್ತೀವಿ. ಇನ್ನೊಂದು ಏನಂದರೆ ನಾನು ಮಾಡ್ತೀನಿ ಚೀಟಿಂಗ್, ದ್ಯಾಟ್ ಈಸ್ / ಬಿಲ್ಡ್. ನಾವೇನು ಮಾಡ್ತೀವೋ ಅದನ್ನು ನನ್ನ ರಿಯಾಕ್ಷನ್ ನೋಡ್ಬೇಕು, ಅವ್ನು ಈ ವಿಡಿಯೋ ನೋಡಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಸೊ ವಿಡಿಯೋ ಎಲ್ಲಿ ಬಿಡಿದೆ ಎಂಟು ತನಕ ನೋಡಿ. ಸೊ ಹೋಗೋಣ ಬಿಡೋ ಕಡೆಗೆ, ಲೆಟ್ಸ್ ಗೋ. ಹೋಗೋಣ ನಮ್ಮ ಓಲ್ಡ್ ಒಳಗಡೆ. ಓಕೆ, ಸ್ಟಾರ್ಟ್ ಮಾಡೋಣ ಚೀಟಿಂಗ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಹೆಮ್ಮೆದು ಹೇಳ್ತೀನಿ. ಓಕೆ, ನಾವು ಮುಂದೆ ಹೋಗಬೇಕು ನಮ್ಮ ಇದಕ್ಕೆ ಕಮೆಂಟ್ಸಿಗೆ. ಆಮೇಲೆ / ಬಿಲ್ಡ್ ಬಿಲ್ಡ್ ಟ್ರೀ ಹೌಸ್ ಓಕೆ ಡನ್. ಏನಾಯ್ತು ಹೌಸ್ ಬಂದು ಓ ದ ಹೆಲ್, ಇಷ್ಟು ದೊಡ್ಡದ ದೊಡ್ಡ ಬಂದರೆ ಬರ್ಬೋದು. ಇಷ್ಟು ದೊಡ್ಡ ಹೆಂಗೆ ಮಾಡಿದೆ ಅಂತ ಇಷ್ಟು ಟೈಮಲ್ಲಿ ಏನೋ ಅಂತ ಹೇಳಿ ಮಾಡಬೇಕು. ಬಟ್ ಇದು ತುಂಬ ಕ್ರೇಜಿ ಆಗಿದೆ ಇದು. ಓಕೆ, ಹೋಗೋಣ ಒಳಗೆ. ಆದರೆ ತುಂಬ ಲೈಟ್ಸ್ ಆಗಿಲ್ವ ಗೈಸ್ ಇಲ್ಲಿ? ಸಿಕ್ಕಾಕೊಂಡು ಹೋಗಿ ನೋಡೋಣ ಗೈಸ್. ಆ್ಯಕ್ಚುಲಿ ಖಾಲಿ ಇದೆ, ಟ್ರೈ ಟು ಫಿಲ್ ಮಾಡೋಣ. ಓಕೆ, ಮಾಡಿಫಿಕೇಷನ್ ಸರ್ ಆಗೋಗಿದೆ. ಹಾಗೆ ಲೇಟ್ ಮಾಡಿದೆ, ತೋರಿಸ್ತೀನಿ ನಿಮಗೆ ನನ್ನ ಈ ಸುಂದರವಾದ ಬೆಡ್. ಅಂದರೆ ಅಂದಲ್ಲದೆ ನಾನು ಮಾಡಿದ್ದಲ್ಲ, ಆದರೆ ಇದು ನಂದೆ, ಬಿಕಾಸ್ ಇದು ನನ್ನ ಒಳ್ಳೆಯದು. ಸರ್ವೈವಲ್ ಚೆನ್ನಾಗಿ ಕಾಣುತ್ತದೆ. ಜಂಪ್ ಆಗ್ಬಿಡಿ, ಸರ್ವೈವಲ್ಲೇ ಜಂಪ್ ಆಗ್ತದೆ. ತುಂಬ ಗ್ಲಿಚ್ ಆಗ್ತದೆ ಅನ್ಸುತ್ತೆ ನಮಗೆ. ಇನ್ನೂ ಸ್ವಲ್ಪ ಸ್ಮೆಲ್ಟಿಂಗ್ ಐಟಮ್ಸ್ ಇಟ್ಟೀನಿ ಹೆಲ್ಪ್ ಆಗಲಿ ಅಂತ. ಹಾಗೆ ನಾವು ಮೇಲೆ ಹೋದರೆ ಒಂದಕ್ಕೆ ಮೇಲೆ ನಾವು ಮೇಲೆ ಬಂದರೆ ನಮ್ಗೆ ಕಾಣುತ್ತೆ ಇಲ್ಲಿ ಎಲ್ಲ ಥರ ಇದೆ. ಕಾರ್ಟೋಗ್ರಫಿ ಟೇಬಲ್, ಟಚಿಂಗ್ ಟೇಬಲ್ಸ್, ಮಿಕ್ಸಿಂಗ್ ಟೇಬಲ್, ಕ್ರಾಫ್ಟಿಂಗ್ ಟೇಬಲ್ ಎಲ್ಲ ಇದೆ. ಇದನ್ನು ಬಿಟ್ಟು ನಾವು ಮೇಲೆ ಬಂದರೆ ಮೇಲೆ ಹೋಗ್ಬಿಡ್ತೀವಿ. ಸಾರಿ, ಲಾಕ್ ಪ್ರೆಸ್ ಮಾಡಿ ಸಾರಿ ಗೈಸ್. ಓಕೆ, ನಾವು ನೆಕ್ಸ್ಟ್ ಹೋಗೋಣ ಅಂದರೆ ನೆಕ್ಸ್ಟ್ ಈಸ್ ನಮ್ಮ ಸ್ಟೋರೇಜ್ ರೂಮ್. ಇಲ್ಲಿ ನೀವೆಲ್ಲ ಥರ ಐಟಮ್ಸ್ನ ಸ್ಟೋರ್ ಮಾಡಿ ಇಡ್ಬೋದು. ನೀವು ಇಲ್ಲಿ ಹೋದರೆ ನಿಮಗೆ ಇಲ್ಲಿ ಒಂಥರ ವಾಕಿಂಗ್ ಸ್ಪೇಸ್ ಸಿಗುತ್ತೆ. ನಿಮ್ಗೆ ವೀನಿಂಗ್ ಹಾಕೋದಂಗೆ ಆಗುತ್ತೆ. ಆ್ಯಕ್ಚುಲಿ ನಾನು ಮಾಡಿದ್ದು ಅಲ್ಲ, ಯಾಕೆ ನಿಮ್ಗೆ ಗೊತ್ತು, ಆದರೆ ಆಸ್ಟ್ರೋ ಗೊತ್ತಿಲ್ಲ. ಆಸ್ಟ್ರೋ ಇದನ್ನು ನೋಡ್ಕೊಂಡು ನಿಮ್ಗೆ ತಲೆ ಕೆಟ್ಟು ಹೋಗ್ಬಿಡ್ತು. ಅವ್ನು ಇಷ್ಟೊತ್ತಲ್ಲ ನಾನು ಹೆಂಗೆ ಇದು ಮಾಡಿದೆ ಅಂತ ವೀಡಿಯೋ ಲಾಸ್ಟಿಗೆ ಒಂದು ಗೊತ್ತಾಗಲ್ಲ. ಅವ್ನು ಈ ವಿಡಿಯೋದಲ್ಲಿ ಗೊತ್ತು. ಆಸ್ಟ್ರೋ ನೀವು ವಿಡಿಯೋ ನೋಡ್ತಿದ್ರೆ ಸಾರಿ, ಬಟ್ ಕಂಟೆಂಟ್ಗೋಸ್ಕರ ಥ್ಯಾಂಕ್ ಯು. ಓಕೆ, ನಾವು ಹೋಗೋಣ ನಮ್ಮ ನೆಕ್ಸ್ಟ್ ಪ್ಲೇಸ್ ಕಡೆ. ಅದು ನನ್ನ ಪ್ರಕಾರ ಇದು ಒಂಥರ ಮೀಟಿಂಗ್ ಹಾಲ್ ಇದ್ದಂಗೆ. ಮೀಟಿಂಗ್ ಹಾಲ್ ಬೆಡ್ರೂಮ್ ಇದು. ಇದೇನು ಗ್ಲಿಚ್ ಆಗಿದೆ, ಲಕ್ಕಿ ಬ್ಲಾಕ್ ಥರ ಬಂದಿದೆ ಇದ್ರ ಮೇಲೆ, ಏನೋ ಗ್ಲಿಚಸ್. ಓಕೆ, ನೆಕ್ಸ್ಟ್ ನಾವಿಲ್ಲಿ ಬರಬೇಕು. ತುಂಬ ಫ್ಲೋಟ್ ಆಗ್ತಿದೆ ನೋಡಿ, ಒಂದು ಡೋರ್ ಪರದೆಯಲ್ಲಿ ಟಾರ್ಚಸ್ ಫ್ಲೋಟ್ ಆಗ್ತಿದೆ. ಇದು ನನ್ನ ಪ್ರಕಾರ ಏನಂತಾನೆ ಗೊತ್ತಿಲ್ಲ. ಲೇಟ್ ಮಾಡಿ ನಾವು ನಮ್ಮ ಮುಂದಿನ ಜಾಗಕ್ಕೆ. ನನ್ನ ಪ್ರಕಾರ ನಮ್ಮ ಮುಂದಿನ ಜಾಗ ಇರೋದು ಆ ಕಡೆ ಬಂದಿದ್ದ ಕಡೆನೇ ನೋಡಿದ್ರೆ ಇಲ್ಲೊಂದಿದೆ. ಇದು ನಾವು ನೋಡಿದ್ದೆ ಅನ್ಸುತ್ತೆ. ನೆಕ್ಸ್ಟ್ ಅದು ಚೆಕ್ ಮಾಡೋಣ. ಇದು ಕ್ಯಾಫೆಟೇರಿಯಾ ಅಲ್ಲ, ಕ್ಯಾಫೆಟೇರಿಯಾ ಏನು, ಇದು ಮೀಟಿಂಗ್ ಹಾಲ್. ನನ್ನ ಪ್ರಜೆಗಳೇ. ಓಕೆ, ಸಾಕು, ಇಲ್ಲಿ ಯಾರೂ ಇಲ್ಲ ಪ್ರಜೆಗಳು. ಓಕೆ, ನಾವು ಹೋಗೋಣ ನೆಕ್ಸ್ಟ್ ಕಡೆ. ಆ್ಯಂಡ್ ಲೆಫ್ಟ್ ಹೋಗೋಣ. ಇಲ್ಲಿ ಟಾರ್ಚ್ ಫೋಲ್ಡ್, ಇದು ಫ್ಲೈಟ್ ಆಗ್ತಿದೆ. ಸಾರಿ, ಫ್ಲೈಟ್ ಅಲ್ಲ, ಫ್ಲೈ ಆಗ್ತಿದೆ. ಓಕೆ, ನಮ್ಮ ಮೇಲೆ ಹೋಗಿ ನೋಡಿದ್ರೆ ಮತ್ತೆ ನಾ ಇಷ್ಟು ಯಾವಾಗಿಂದ ಆಗಿಬಿಟ್ಟೆ. ಓಕೆ, ನಮ್ಮ ಮೇಲ್ಗಡೆ ಇರೋದು ಒನ್ ಆ್ಯಂಡ್ ಓನ್ಲಿ ದಿ ಮ್ಯೂಸಿಕ್ ರೂಮ್. ಇಲ್ಲಿ ನಿಮಗೆ ಇದಿರುತ್ತೆ ಅಂತ ಏನೋ ನೋಟ್ಲಾಕ್ ಇನ್ನೊಂದು ನಂಗೆ ಗೊತ್ತಿಲ್ಲ, ಸಿಗುತ್ತಿರಬೇಕು. ಹಾಗೆ ಇಲ್ಲಿ ನೋಟ್ ಬಾಕ್ಸ್ ಎಲ್ಲ ಇದೆ. ನಾವು ಇಲ್ಲಿ ಬಂದರೆ ಇದು ನನ್ನ ಬೆಡ್ರೂಮಲ್ಲಿ ನನ್ನ ಮನೆ ಟೈಪು. ಮನೆಗಳಲ್ಲಿ ಮನೆ ಹಾಗೆ ನಿಮಗೆ ಸ್ಟೋರ್ ಮೇಲೆ ಇಟ್ಕೊಬೋದು. ಇಲ್ಲಿ ನಾನು ಬೆಡ್ ಹಾಕಿಲ್ಲ, ಹಾಕೋಣ ಅಂತಿದ್ದೀನಿ. ಒಂದು ಸೆಕೆಂಡ್, ಬೆಡ್ ಹಾಕೋಣ. ಐ ಥಿಂಕ್ ಈಗ ಬೇಡ ಬೆಡ್, ಹಂಗೆ ಬೇರೆದಕ್ಕೆ ಹೋಗೋಣ, ಲೇಟ್ ಆಗುತ್ತೆ. ಆ್ಯಕ್ಚುಲಿ ಅವನಿಗೆ ಹಾಕಿದ್ದೀನಿ ನಾ ಬೆಡ್, ಅವ್ನು ನೋಡ್ತಾ ಬೆಡ್ ಆಗಿರುತ್ತೆ. ಬಟ್ ನಾವಿಲ್ಲಿ ನೋಡೋಣ, ಇಲ್ಲೇನಿದೆ. ಆ್ಯಕ್ಚುಲಿ ಇದನ್ನ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ದೀನಿ, ಬಿಕಾಸ್ ಇದನ್ನು ಸ್ಪೆಷಲ್ ಗೆಸ್ಟ್ಗೋಸ್ಕರ. ಎರಡು ನಾರ್ಮಲ್ ಗೆಸ್ಟಸ್ ಬರ್ತಿಲ್ಲ, ಅವ್ರಿಗೊಂದು ಬೆಡ್ ಅಷ್ಟೇ, ಬೇಕಾದ್ರೆ ಅವರ ತಂದು ಹಾಕೊಳ್ಳಿ, ನನಗೇನಾಗುತ್ತೆ. ಓಕೆ, ನಾವಿಲ್ಲಿ ಹೋದರೆ ನಮ್ಗೆ ಸಿಗುತ್ತೆ. ಸುಮಾರು ದೊಡ್ಡ ಇದೆ ಆ್ಯಕ್ಚುಲಿ. ಇದು ನೋಡಿದ್ರೆ ನಾವು ಸುಮಾರು ಪ್ಲೇಸ್ ನಿಮ್ಗೆ ತೋರಿಸ್ತಾ ಇಲ್ಲ, ಏನಕ್ಕಾದ್ರೆ ಅಷ್ಟು ದೊಡ್ಡ ಇದೆ. ಅವನಿಗೆ ತೋರಿಸಿ ಅವ್ನು ನಂಬಲ್ಲ ಇದು ನಾ ಇದು ಮಾಡಿದೆ ಅಂತ, ಅದಕ್ಕೆ ನಾನು ನಿಮ್ಗೆ ತೋರಿಸಿಲ್ಲ. ನಾವು ರೆಕಾರ್ಡ್ ಮಾಡಿ ಟೈಮ್ ಸಿಗಲ್ಲ ಅಂತ. ಆ್ಯಂಡ್ ನಾವಿಲ್ಲಿ ನೋಡಿದ್ರೆ ಏನಿರ್ಬೋದು,
ಅಯ್ಯೋ ಇದಲ್ಲ ಗೈಸ್, ನನಗೆ ಕನ್ಫ್ಯೂಸ್ ಆಗ್ತಾನೆ ಎಲ್ಲಿ ಬಂದೆ ಅಂತ. ಅಷ್ಟು ದೊಡ್ಡ ಜಾಗ ನನಗೆ ಮತ್ತೊಂದು ನಾನು ಎಲ್ಲಿಂದ ಬಂದೆ ಅಂತ. ಇದೇ ಜಾಗ ಅನಿಸುತ್ತೆ. ಅಲ್ಲ, ಮತ್ತು ನಾನು ಎಲ್ಲಿಂದ ಬಂದೆ? ಇದೆ. ಓಕೆ, ಸ್ಟೇರ್ಸ್ ಇಲ್ಲ ಅಂದರೆ ಇದು ನಮ್ಮದೇ. ಓಕೆ, ನಮ್ಮ ನೆಕ್ಸ್ಟ್ ಸ್ಟೋರೀಸ್ ಒನ್ ಆ್ಯಂಡ್ ಓನ್ಲಿ ದ ಖಾಲಿ ರೂಮ್. ಓ, ನಾವು ಒಂದು ಜಾಗ ಕೆಳಗೆ ಬಂದೀನಿ ಅನ್ಸುತ್ತೆ. ನಮ್ಮ ನೆಕ್ಸ್ಟ್ ಈಸ್ ವಿಲೇಜರ್ಸ್. ಇಲ್ಲಿ ನಾವು ವಿಲೇಜರ್ಸಿಗೆ ಕೆಲಸ ಕೊಡ್ಬೋದು ಬೇಕಾದ್ರೆ. ಸಿಟಿ ಆಫ್ ತಗೊಳಲ್ಲ, ಬಟ್ ಶೋಗೋಸ್ಕರ ಇಟ್ಟೀನಿ. ಆ್ಯಂಡ್ ನಾವು ಮೇಲೆ ಹೋದರೆ ಇಲ್ಲಿದೆ ಎವ್ರಿ ಟೈಪ್ ಆಫ್ ಫ್ರೂಟ್. ಆ್ಯಕ್ಚುಲಿ ಒಂದು ಬ್ಲಾಗ್ ಓಡಿದೆ, ನಾನು ರೆಕಾರ್ಡ್ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮ ರಿಯಲ್ ಮೈನ್ಕ್ರಾಫ್ಟ್ ಈಗ ಎಕ್ಸಿಸ್ಟ್ ಆಗೋದು 1.15 ವಸ್ತು, ಈಗ ಇಲ್ಲವೇ ಇಲ್ಲ. ಅದು ಲಕ್ಕಿ ಬ್ಲಾಗ್ ಟೈಪ್, ಅದೇನೋ ಹೆಸರು ನೆನಪಿಲ್ಲ. ಬಟ್ ನಿಮಗೆ ಇದು ಎಷ್ಟಿತ್ತು ಕಮೆಂಟಲ್ಲಿ ರೇಟ್ ಮಾಡಿ 1 to 10 ಒಳಗಡೆ. ನಾನಂತೂ ಇದಕ್ಕೆ 9 ಕೊಡ್ತಿದ್ದೀನಿ. 9 ಅಲ್ಲ 8, ಬಿಕಾಸ್ ಆಫ್ ಥಿಂಗ್. ಹೋಗೋಣ, ಅವನಿಗೆ ಸೆಂಡ್ ಮಾಡಿ. ಇಲ್ಲಿ ಮುಂದೆ ಹೋಗ್ತಾ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಿಬಿಡಿ. ಬಿಕಾಸ್ ನಮ್ಮ 50 ಸಬ್ಸ್ಕ್ರೈಬ್ ಸ್ಪೆಷಲ್ಗೋಸ್ಕರ ಏನಂದರೆ ಸಖತ್ ಗೇಮರ್. ಅದು ಖತರ್ನಾಕ್ ರೆಸಿಪಿ ಏನಂತ ಗೊತ್ತಿಲ್ಲ. ಅದು ಖತರ್ನಾಕ್ ಗೇಮರ್ ರೆಸಿಪಿ. ಖತರ್ನಾಕ್ ಗೇಮರ್ ಬಿಕಾಸ್ ಅವ್ರು 10K ಪ್ಲಸ್ ಸಬ್ಸ್ಕ್ರೈಬ್ ಇದೆ. ಅವರೊಬ್ಬರು ಕನ್ನಡ ಗೇಮರ್. ಹಾಗೆ ಹೋಗೋಣ ವೀಡಿಯೋ ಕಡೆಗೆ. ಲೆಟ್ಸ್ ಗೋ. ಸಬ್ಸ್ಕ್ರೈಬ್ ಮಾಡಿಬಿಡಿ, ಲೈಕ್ ಕೂಡ ಮಾಡಿಬಿಡಿ. ಈಗ ನೋಡೋಣ ನಮ್ಮ ಬ್ರೋ ಆಸ್ಟ್ರೋ ಹೆಂಗೆ ಮಾಡಿದ್ದಾರೆ ಅಂತ. ಸೊ ಹೇಗೆ ಹೇಗಿದ್ದೀರ ಎಲ್ಲರೂ? ಐ ಹೋಪ್ ನೀವು ಚೆನ್ನಾಗಿರ್ತೀರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ ಟ್ರೀ ಹೌಸ್. ಆಮೇಲೆ ಅದ್ರ ಸೈಡಲ್ಲಿ ನಾನು ಡೆಕೋರೇಷನ್ ಅಷ್ಟೇನು ಮಾಡಲಿಲ್ಲ, ಜಸ್ಟ್ ಒಂದು ಪೂಲ್ ಮತ್ತೊಂದು ಕ್ಯಾಂಪ್ ಫೈರ್ ಇಟ್ಟಿದ್ದೀನಿ. ಸೊ ಆಚೆ ಈಚೆ ಫ್ಲವರ್ ಒಂಚೂರು ಪ್ಲಾಂಟ್ ಮಾಡಿದ್ದೀನಿ. ಸೊ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ನಾನು ಖಾಲಿ ಒಂದೇ ರೂಮ್ ಮಾಡಿರೋದು. ಸೊ ಒಳಗಡೆಯಿಂದ ಹಿಂಗಿದೆ ನಮ್ಮ ರೂಮು. ಒಳಗಡೆ ಅಷ್ಟೇನು ಐಟಮ್ ಇಟ್ಟಿಲ್ಲ. ಇವಾಗ ನೋಡಿ ಗೈಸ್, ನಾನು ಶೇಡರ್ಸ್ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ರೂಮ್. ಸೊ ನಾನು ನಿಮಗೆ ಮೇಲ್ಗಡೆ ಫ್ಲೋರ್ ತೋರಿಸ್ತೀನಿ ಹೆಂಗಿದೆ ಅಂತ. ಗೈಸ್, ಕಮೆಂಟ್ನಲ್ಲಿ ತಿಳಿಸಿ ನನ್ನ ಟ್ರೀ ಹೌಸ್ ಹೆಂಗಿದೆ ಅಂತ. ಈ ಚಾಲೆಂಜ್ ಟ್ರಿಕ್ಸು ಬ್ರೋ ಅವ್ರು ಕೊಟ್ಟಿರೋದು. ಸೊ ಮಾಡಿಬಿಟ್ಟೆ, ನಾನೊಂದು ಜಸ್ಟ್ 2 hours ಸಿಕ್ಕಿದೆ. ಹಂಗಾಗಿ ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಅವರು ಚೆನ್ನಾಗಿ ಮಾಡಿದರು, ಆದರೆ ಈ ಚಾನಲ್ ವಿನ್ನರ್ ನಾನೇ. ಬಿಕಾಸ್ ನಾನು ಅವ್ರಿಗೆ ರೇಟ್ ಕೊಟ್ಟೆ 4.5 to 10, ಅವ್ರು ನಂಗೆ ಕೊಟ್ಟರು 7/10. ಹಾಗೆ ಗೊತ್ತಾಗ್ತದೆ ನಾನೇ ಕ್ಲಿಯರಾಗಿ ವಿನ್ ಆಗಿರೋದು. ನಿಮಗೆ ವಿಡಿಯೋಸ್ ಲೀವ್ ಅ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾನಲ್. ಹೋಗಿ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾನು ದಿಸ್ ಇಸ್ ಸೈನಿಂಗ್ ಆಫ್. ಗುಡ್ ಬೈ.